ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಲಿಂಗೈಕ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಶರಣಬಸವ ಅಪ್ಪ ಅವರ ಅಂತಿಮ ದರ್ಶನಕ್ಕೆ ಈಗ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂತಿಮ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಕ್ಯೂನಲ್ಲಿ ನಿಂತು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಶಿವಾನುಭವ ಮಂಟಪದಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಅಪ್ಪ ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಜೊತೆಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಸಂಜೆ 5 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. 5 ಗಂಟೆಗೆ ಶರಣಬಸಪ್ಪ ಅಪ್ಪ ಅವರ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಅದಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಅವರ ಸಮಾಧಿ ಕಾರ್ಯ ಇದೀಗ ದೇವಸ್ಥಾನದ ಆವರಣದಲ್ಲೇ ನಿರ್ಮಾಣ ಆಗ್ತಾ ಇರುವಂತದ್ದು. ಸದ್ಯ ನಾನೀಗ ಆ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ಶರಣಬಸಪ್ಪ ಅಪ್ಪ ಅವರ ಸಮಾಧಿ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಈಗಾಗಲೇ ಏನು ಶರಣಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅವರ ಪೂರ್ವಜರು ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳ ಏನು ಒಂದು ಆ ಸಮಾಧಿ ಸ್ಥಳ ಏನಿದೆ ಅದರ ಮುಂಭಾಗದಲ್ಲೇ ಇದೀಗ ಅವರ ಶರಣಬಸಪ್ಪ ಅಪ್ಪ ಅವರ ಸಮಾಧಿ ಸ್ಥಳದ ಕಾರ್ಯ ಅತ್ಯಂತ ಚುರುಕಿನಿಂದ ನಡೀತಾ ಇರುವಂತದ್ದು. ಸಾಕಷ್ಟು ಜನ ಭಕ್ತರು ಆ ಭಾಗದಲ್ಲಿ ಬಂದು ಶರಣಬಸಪ್ಪ ಅಪ್ಪ ಅವರ ದರ್ಶನವನ್ನ ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇರುವಂತದ್ದು. ಇಲ್ಲಿ 6 ಅಡಿ ಹೈಟ್ ಮತ್ತೆ 8 ಅಡಿ ಅಗಲದಲ್ಲಿ ಈ ಒಂದು ಸಮಾಧಿ ಕಾರ್ಯ ಸ್ಥಳವನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಅಂತಿಮ ವಿಧಿವಿಧಾನ ನಡೀತಾ ಇರುವಂತದ್ದು. ಜೊತೆಗೆ ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಶರಣಬಸಪ್ಪ ಅಪ್ಪ ಅವರನ್ನ ಕೂರಿಸಿ ಅಲ್ಲೇ ಆ ಒಂದು ಅಂತಿಮ ಸಂಸ್ಕಾರವನ್ನ ಕೂಡ ಮಾಡಲಾಗುತ್ತೆ. ಸೊ ಹಾಗಾಗಿ ಆ ಕೂರಿಸಿ ಅಂತಿಮ ಸಂಸ್ಕಾರ ಮಾಡೋ ಸಲುವಾಗಿ ಆ ಒಂದು ಗೋಪುರದ ಆಕುರದಲ್ಲಿ ಆ ಒಂದು ಸಮಾಧಿ ಸ್ಥಳ ನಿರ್ಮಾಣವಾಗ್ತಾ ಇರುವಂತಹ ದೃಶ್ಯ ಕೂಡ ನೋಡಬಹುದು. ಇನ್ನು ಈ ಭಾಗದಲ್ಲಿ ಕೆಲವೊಂದಷ್ಟು ಭಕ್ತರು ಕೂಡ ಬಂದಿದ್ದಾರೆ. ಅವರ ಸಮಾಧಿ ಸ್ಥಳ ಕಾರ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಜನ ಭಕ್ತರು ಬಂದು ಈಗ ಆ ಒಂದು ಸಮಾಧಿ ಸ್ಥಳವನ್ನ ನೋಡೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲೂ ಕೂಡ ಏನು ಆ ಹಿಂಭಾಗದಲ್ಲಿ ಕೂಡ ಸಾಕಷ್ಟು ಜನ ಭಕ್ತರು ಬಂದಿರುವಂತದ್ದು. ಅವರೆಲ್ಲರೂ ಕೂಡ ಈ ಒಂದು ಸಮಾಧಿ ಕಾರ್ಯ ಸ್ಥಳವನ್ನ ನಿರ್ಮಾಣ ಕೆಲಸವನ್ನ ನೋಡ್ತಾ ಇರುವಂತದ್ದು. ಯಾಕಂತಂದ್ರೆ ಮಧ್ಯಾಹ್ನ 2:30ರವರೆಗೆ ಏನು ಆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿರುವಂತದ್ದು. ಅದಾದ ಬಳಿಕ ಕುಟುಂಬಸ್ಥರು, ಆಪ್ತರು, ಬಂಧು ಬಳಗದವರು, ಪ್ರಮುಖ ವಿಐಪಿಗಳು, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಏನು ಅಂತ್ಯ ಸಂಸ್ಕಾರವನ್ನ ನಡೆಯುತ್ತೆ. ಜೊತೆಗೆ ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಕೂಡ ಏನು ಅವರ ಅಂತಿಮ ಸಂಸ್ಕಾರವನ್ನ ಕೂಡ ನಡೆಯುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ನನ್ನ ಜೊತೆ ದೇವಸ್ಥಾನದ ಅರ್ಚಕರು ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗ ಸಮಾಧಿ ಕಾರ್ಯ ಸ್ಥಳ ನಡೀತಾ ಇದೆ, ಹೇಗಿರುತ್ತೆ ಇದೆಲ್ಲ ಪ್ರೊಸೆಸ್ ಅಂತ? ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶರಣಬಸವಪ್ಪ ಅವರ ಇವತ್ತ ಅಂತ್ಯಕ್ರಿಯೆ ಕಾರ್ಯಕ್ರಮವಿದೆ. ಸುಮಾರು ನಿನ್ನೆ ರಾತ್ರಿ 12 ಗಂಟೆಯಿಂದ ಒಂದು ಸಮಾಧಿಯ ಮಾಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಇದು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿ ಏನಿದೆ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಇವೆಲ್ಲನೂ ಹಿಡ್ಕೊಂಡು ಅದರಲ್ಲಿ ಒಂದು ಯಂತ್ರ ಸ್ಥಾಪನೆ ಮಾಡೋದು ಹಿಡ್ಕೊಂಡು ಎಲ್ಲವೂ ಒಂದು ಅಚ್ಚುಕಟ್ಟಾಗಿ ವೈದಿಕ ವಿಧಿ ವಿಧಾನ ಪದ್ಧತಿಯಂತೆ ಈ ಒಂದು ಕಾರ್ಯಕ್ರಮ ನೆರವೇರುವುದು. ಈಗ ಈ ಸಮಾಧಿ ಸ್ಥಳ ಎಷ್ಟು ಹೈಟ್ ಇದೆ, ಏನೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು? ಸುಮಾರು ನನ್ನ ಅಂದಾಜ್ ಸಮಾಧಿ ಹೈಟ್ ಒಂದು 6 ಫೀಟ್ ಹೈಟ್ ಇರ್ಬೋದು. ಅಷ್ಟು ಎಕ್ಸಾಕ್ಟ್ಲಿ ನಾನಂತೂ ಇಲ್ಲ, ಬಟ್ ನಾವು ಒಂದು ನೋಡ್ಕೊಂಡ್ರೆ ಒಂದು 6 ಫೀಟ್ ಹೈಟ್ ಇರ್ಬೋದು. ಈ ಪೂರ್ತಿ ಒಂದು ಸಮಾಧಿನ ಅಪ್ಪಾಜಿಯವರ ಸಮಾಧಿ ಮಾಡ್ತಕ್ಕಂಥ ಅಂತ್ಯಕ್ರಿಯೆಯಲ್ಲಿ ಪೂರ್ತಿ ಸಮಾಧಿನ ಒಂದು ಕ್ರಿಯಾಗಟ್ಟಿ ವಿಭೂತಿ, ಸಾಮಾನ್ಯವಾಗಿರ್ತಕ್ಕಂಥ ವಿಭೂತಿ ಇಲ್ಲ, ಕ್ರಿಯಾಗಟ್ಟಿ ವಿಭೂತಿ ಅಂತ ಕೂಡಲೇ ಪ್ಯೂರ್ ಆಕಳ ಸೆಗಣಿಯಿಂದ ಮಾಡಿರ್ತಕ್ಕಂತಹ ಆ ಕ್ರಿಯಾಗಟ್ಟಿ ವಿಭೂತಿಲಿಂದ ಆ ಸ್ಫೂರ್ತಿ ಸಮಾಧಿನ ಮಾಡುವುದು. ಆಮೇಲೆ ಆ ಸಮಾಧಿ ಒಳಗಡೆ ಪಂಚಕಲಶವನ್ನು ಸ್ಥಾಪನೆ ಮಾಡಿಕೊಂಡು ಪಂಚಾಚಾರವನ್ನು ಮಾಡಿಕೊಂಡು ಒಂದು ಕೊನೆಯದಾಗಿ ಗುರುಗಳ ಪಾದ ಪೂಜೆ ಆದ ಬಳಿಕ
ಪೂರ್ತಿ ಬಿಲ್ವ ಪತ್ರೆ ಹಾಗೂ ಭಸ್ಮದ ಮುಖಾಂತರವೇ ಇಡೀ ಸಮಾಧಿನ ಮಾಡತಕ್ಕಂತ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ಭಕ್ತರು ಕೂಡ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಲಿಂಗೈಕ್ಯರಾದಂತಹ ಶರಣಬಸಪ್ಪ ಅಪ್ಪ ಅವರ ದರ್ಶನವನ್ನ ಕೂಡ ಪಡೆಯೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಲಿಂಗೈಕ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಶರಣಬಸವ ಅಪ್ಪ ಅವರ ಅಂತಿಮ ದರ್ಶನಕ್ಕೆ ಈಗ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂತಿಮ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಕ್ಯೂನಲ್ಲಿ ನಿಂತು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಶಿವಾನುಭವ ಮಂಟಪದಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಅಪ್ಪ ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಜೊತೆಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಸಂಜೆ 5 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. 5 ಗಂಟೆಗೆ ಶರಣಬಸಪ್ಪ ಅಪ್ಪ ಅವರ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಅದಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಅವರ ಸಮಾಧಿ ಕಾರ್ಯ ಇದೀಗ ದೇವಸ್ಥಾನದ ಆವರಣದಲ್ಲೇ ನಿರ್ಮಾಣ ಆಗ್ತಾ ಇರುವಂತದ್ದು. ಸದ್ಯ ನಾನೀಗ ಆ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ಶರಣಬಸಪ್ಪ ಅಪ್ಪ ಅವರ ಸಮಾಧಿ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಈಗಾಗಲೇ ಏನು ಶರಣಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅವರ ಪೂರ್ವಜರು ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳ ಏನು ಒಂದು ಆ ಸಮಾಧಿ ಸ್ಥಳ ಏನಿದೆ ಅದರ ಮುಂಭಾಗದಲ್ಲೇ ಇದೀಗ ಅವರ ಶರಣಬಸಪ್ಪ ಅಪ್ಪ ಅವರ ಸಮಾಧಿ ಸ್ಥಳದ ಕಾರ್ಯ ಅತ್ಯಂತ ಚುರುಕಿನಿಂದ ನಡೀತಾ ಇರುವಂತದ್ದು. ಸಾಕಷ್ಟು ಜನ ಭಕ್ತರು ಆ ಭಾಗದಲ್ಲಿ ಬಂದು ಶರಣಬಸಪ್ಪ ಅಪ್ಪ ಅವರ ದರ್ಶನವನ್ನ ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇರುವಂತದ್ದು. ಇಲ್ಲಿ 6 ಅಡಿ ಹೈಟ್ ಮತ್ತೆ 8 ಅಡಿ ಅಗಲದಲ್ಲಿ ಈ ಒಂದು ಸಮಾಧಿ ಕಾರ್ಯ ಸ್ಥಳವನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಅಂತಿಮ ವಿಧಿವಿಧಾನ ನಡೀತಾ ಇರುವಂತದ್ದು. ಜೊತೆಗೆ ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಶರಣಬಸಪ್ಪ ಅಪ್ಪ ಅವರನ್ನ ಕೂರಿಸಿ ಅಲ್ಲೇ ಆ ಒಂದು ಅಂತಿಮ ಸಂಸ್ಕಾರವನ್ನ ಕೂಡ ಮಾಡಲಾಗುತ್ತೆ. ಸೊ ಹಾಗಾಗಿ ಆ ಕೂರಿಸಿ ಅಂತಿಮ ಸಂಸ್ಕಾರ ಮಾಡೋ ಸಲುವಾಗಿ ಆ ಒಂದು ಗೋಪುರದ ಆಕುರದಲ್ಲಿ ಆ ಒಂದು ಸಮಾಧಿ ಸ್ಥಳ ನಿರ್ಮಾಣವಾಗ್ತಾ ಇರುವಂತಹ ದೃಶ್ಯ ಕೂಡ ನೋಡಬಹುದು. ಇನ್ನು ಈ ಭಾಗದಲ್ಲಿ ಕೆಲವೊಂದಷ್ಟು ಭಕ್ತರು ಕೂಡ ಬಂದಿದ್ದಾರೆ. ಅವರ ಸಮಾಧಿ ಸ್ಥಳ ಕಾರ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಜನ ಭಕ್ತರು ಬಂದು ಈಗ ಆ ಒಂದು ಸಮಾಧಿ ಸ್ಥಳವನ್ನ ನೋಡೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲೂ ಕೂಡ ಏನು ಹಿಂಭಾಗದಲ್ಲಿ ಕೂಡ ಸಾಕಷ್ಟು ಜನ ಭಕ್ತರು ಬಂದಿರುವಂತದ್ದು. ಅವರೆಲ್ಲರೂ ಕೂಡ ಈ ಒಂದು ಸಮಾಧಿ ಕಾರ್ಯ ಸ್ಥಳವನ್ನ ನಿರ್ಮಾಣ ಕೆಲಸವನ್ನ ನೋಡ್ತಾ ಇರುವಂತದ್ದು. ಯಾಕಂತಂದ್ರೆ ಮಧ್ಯಾಹ್ನ 2:30 ಏನು ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ